ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಬಿಕೆ ಪಾಳ್ಯದ ಗೌರವಾನ್ವಿತರು ಮಾನ್ಯ ಶ್ರೀಯುತ ಸುಬ್ರಹ್ಮಣಿ ಪಿಕೆ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿ ಸಂಘಟನೆಯ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಬೆಂಗಳೂರು 31/5/2026 ಭಾನುವಾರದಂದು ಬಿಕೆ ಪಾಳ್ಯ ಗೌರವಾನ್ವಿತರು ಮಾನ್ಯ ಶ್ರೀಯುತ ಸುಬ್ರಹ್ಮಣಿ ಪಿಕೆ ಅಧ್ಯಕ್ಷರವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿ ಸಂಘಟನೆಯ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯ ಅತಿಥಿಗಳು ಹಾಗೂ ಸಮಾಜದ ಮುಖಂಡರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಗೌರವಾಧ್ಯಕ್ಷರು ಪ್ರಕಾಶ್ ಎಲ್ ಹೊಸಕೋಟೆ ಮತ್ತು ಪ್ರಧಾನ ಕಾರ್ಯದರ್ಶಿ ಸಾಕೆ ನಾರಾಯಣ್ ವಕ್ತಾರರು, ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿ ಸಂಘಟನೆಯ ಉದ್ದೇಶಗಳು ಸಮಾಜದ ಅಭಿವೃದ್ಧಿಗೆ ಅದರ ಪಾತ್ರ ಹಾಗೂ ಯುವ ಜನರನ್ನು ಸಂಘಟಿಸಿ ಸಾಮಾಜಿಕ ನ್ಯಾಯ, ಶಿಕ್ಷಣ ಮತ್ತು ಸ್ವಾಭಿಮಾನಕ್ಕಾಗಿ ಕಾರ್ಯನಿರ್ವಹಿಸುವ ಅಗತ್ಯತೆಯನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಖಿಲ ದಲಿತ ಅಭಿವೃದ್ಧಿ ಸಮಿತಿ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾದ ಶ್ರೀಯುತ ಸುಬ್ರಹ್ಮಣಿ ಪಿಕೆ ರವರ ಹಸ್ತದಲ್ಲಿ ನೂತನವಾಗಿ ಪದಾಧಿಕಾರಿಗಳಿಗೆ ಆದೇಶ ಪ್ರಮಾಣ ಪತ್ರ ನೀಡಲಾಯಿತು. ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಸುಬ್ರಹ್ಮಣಿ ಪಿಕೆ, ಗೌರವಾಧ್ಯಕ್ಷರು ಪ್ರಕಾಶ್ ಎಲ್ ಹೊಸಕೋಟೆ, ಪ್ರಧಾನ ಕಾರ್ಯದರ್ಶಿ ಸಾಕೆ ನಾರಾಯಣ್ ಬೆಂಗಳೂರು, ಆರ್ ಲಕ್ಷ್ಮೀನಾರಾಯಣ್ ರಾಮಣ್ಣ ಸಂಘಟನೆಯ ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷರು, ದುರ್ಗಾದಾಸ್ ಪಿ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ, ನಂಜಪ್ಪ ಜೆ ರಾಜ್ಯ ಉಪಾಧ್ಯಕ್ಷರು, ರಮೇಶ್ ಸಿತೇಗೊಂಡ ರಾಜ್ಯ ಸಹ ಕಾರ್ಯದರ್ಶಿ ಕತ್ರಗುಪ್ಪೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆರ್ ಸುರೇಶ್ ಕೊಟ್ಟೂರು ವಿಜಯನಗರ, ರಂಗಪ್ಪ ಎನ್ ಎಸ್ ರಾಜ್ಯ ಜಂಟಿ ಕಾರ್ಯದರ್ಶಿ, ಗುತ್ತೆಪ್ಪ ಎಚ್ ಎಂ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಲೋಕೇಶ್ ಎನ್ ಹೊಸಕೋಟೆ ರಾಜ್ಯ ಖಜಾಂಚಿ, ಆಂಜನೇಯ ರಾಜ್ಯ ಸಂಘಟನಾ ಸಹ ಕಾರ್ಯದರ್ಶಿ ಬಳ್ಳಾರಿ ಹಾಗೂ ನಾಗರಾಜ್ ಎಸ್ ಮಾವಿನತೊಪ್ಪ ಹಾವೇರಿ ಜಿಲ್ಲೆ ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಆದೇಶ ಪ್ರಮಾಣ ಪತ್ರ ನೀಡಲಾಯಿತು. ನಿಮ್ಮ ಅಮೂಲ್ಯ ಸಹಕಾರ, ಸಮಯ ಮತ್ತು ಬದ್ಧತೆಯ ಸಭೆಯು ಯಶಸ್ಸಿಗೆ ಕಾರಣವಾಗಿದೆ. ಮುಂದೆಯೂ ಇದೇ ರೀತಿ ಸಹಕಾರ ಮತ್ತು ಬೆಂಬಲ ದೊರೆಯಲಿ ಎಂದು ಆಶಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಎಂದು ರಾಜ್ಯಾಧ್ಯಕ್ಷರು ಸುಬ್ರಹ್ಮಣಿ ಪಿಕೆ ರವರು ತಿಳಿಸಿದ್ದಾರೆ. ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಮುಖಂಡರು ಹಾಗೂ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ಪ್ರಾಮಾಣಿಕವಾಗಿ ಒಂದು ಬೆಳಕು ಚೆಲ್ಲುವಂಥ ಚಟುವಟಿಕೆಗಳನ್ನು ಖಂಡಿತ ಮಾಡ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ತಮ್ಮ ಅಭಿವೃದ್ಧಿ ಸಮಿತಿ ಸುಬ್ರಹ್ಮಣ್ಯ ಸರ್ ಮತ್ತು ಸಾಕೆನಾರಾಯಣ ಸರ್ ಅನುಪಸ್ಥಿತಿಯಲ್ಲಿ ನಾವು ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ್ದೇವೆ. ಈ ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿ ಸಮಿತಿಯನ್ನು ಪ್ರಾಮಾಣಿಕವಾಗಿ ಮತ್ತು ಕಷ್ಟನಿಷ್ಠೆ ಸಂತೋಷದಿಂದ ನಾವು ಈ ಸಂಘಟನೆಯನ್ನು ತುಂಬ ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋ ಪ್ರಯತ್ನ ಪಡ್ತೀವಿ. ಅಖಿಲ ಕರ್ನಾಟಕ ದಲಿತ ಅಭಿವೃದ್ಧಿಯಲ್ಲಿ ನನ್ನ ಕೈಲಾದಷ್ಟು ಶಕ್ತಿ ಮೀರಿ ನಮ್ಮ ಶೋಷಣೆ ಒಳಗಾಗಿರುವಂಥ ಜನಕ್ಕೆ ನಮ್ಮ ಜೊತೆಗೂಡಿ ಧ್ವನಿಯಾಗಿ ನನ್ನ ಸಹಕಾರ ಯಾವಾಗ ಇರುತ್ತೆ ಅಂತ ಹೇಳ್ತಾ ಜೈ ಭೀಮ್ ಎಲ್ಲರಿಗೂ. ಹಾಗೆ ಸಂಸ್ಥಾಪಕರು ತುಂಬ ಕಷ್ಟಪಟ್ಟು ಈ ಸಂಘಟನೆ ಕಟ್ಟಿದ್ದಾರೆ. ಈ ಸಂಘಟನೆಗೆ ತಕ್ಕದಂಗೆ ನಾವು ಇಡೀ ರಾಜ್ಯಾದ್ಯಂತ ಮೂಲೆಗಳಲ್ಲಿ ನಾವು ಸಂಚರಿಸಬೇಕು. ಡಿಸ್ಟಿಕ್ಕು, ತಾಲೂಕು, ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ಈಗ ನನಗೆ ರಥವನ್ನು ಕೊಟ್ಟಿದ್ದಾರೆ, ರಥನ ಹೇಳ್ಕೊಂಡು ಹೋಗ್ಬೇಕು. ಈಗ ನಾವೆಲ್ಲ ಸೇರಿ ಇಲ್ಲಿ ಬಂದಿದ್ದೀವಿ. ನನಗೆ ಒಂದು ಆದೇಶ ಪತ್ರ ಕೊಟ್ಟಿದ್ದಾರೆ. ಅವರು ಗೌರವಾಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.